ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೂರ್ಯಪುತ್ರ ಬ್ಲಾಗ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತೇನಪ್ಪ ಯಾವುದೋ ಲಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತಂತ ಇದ್ದೀರಾ. ಇದು ನಮ್ಮ ಮಾವರ್ದೇ ಗುರು ಗಾಡಿ 16 ವೀಲರ್ಸ್ ಇನ್ನೂರಿಂದ ಲೋಡಾಗಿ ಬಂದಿತ್ತು. ನಾನು ನಮ್ಮ ಮಾವ ಇತ್ತಲ್ಲ, ಮಾವರ್ ತಮ್ಮ ಮತ್ತು ಅವ್ನ ಕ್ಲೀನರು ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಬಿಡೋಕ್ಕೆ ಹೋಗ್ತಾ ಇದ್ವಿ. ಎಲ್ಲಿ ಅಂದರೆ ಹೊಸ ನರಸೀಪುರ ಗುರು. ಅಲ್ಲಿಗೆ ತಗೊಂಡೋಗ್ಬಿಟ್ಟು ಗಾಡಿನ ಸೀರಿಯಲ್ ಹಾಕಿ ಬರಬೇಕು. 16 ವೀಲ್ ಲೋಡು. ಏನು ಲೋಡಪ್ಪ ಲೋಡ್ ಆಗಿರೋದು ಅಂತ ಅಂದರೆ ಭತ್ತ ಲೋಡ್ ಆಗಿದೆ ಗುರು. 200ರಿಂದ 1120 ರೂಪಾಯಿ ಟನ್ನು. ಟೋಟಲ್ 43 ಟನ್ ಲೋಡ್ ಆಗಿದೆ ಗುರು. 43 ಟನ್ ಇದ್ದರೂ ಗಾಡಿಯಲ್ಲಿ ಗಾಡಿ ಹೆಂಗೆ ಹೋಯ್ತೈತೆ ಅಂದರೆ ಓದಂಗೆ ಹೋಯ್ತೈತೆ ಗುರು. 16 ವೀಲ್ಗೆ 40 ಟನ್ ಏನು ಲೆಕ್ಕನೇ ಅಲ್ಲ ಗುರು. ನೋಡಿ, ಶಿರಾಯಿಂದ ಸೀದಾ ಬಂದ್ವಿ ಕಳಂಬಳ ಟೋಲಿಗೆ. ನಾವು ಅಂದ್ಕೊಂಡೆ ಮೋಸ್ಟ್ಲಿ ಟೋಲಲ್ಲಿ ಟನ್ನೇಜ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಏನು ಕೇಳಲಿಲ್ಲ ಗುರು. ಫಾಸ್ಟಾಗಿತ್ತಲ್ಲ, ಹಂಗೆ ಮೂವ್ ಆಯಿತು ಗಾಡಿ. ಪಟ್ ಅಂತ ಓಪನ್ ಆಯಿತು. ನಾವು ಹಂಗೆ ಗಾಡಿ ಮೂವ್ ಮಾಡಿಬಿಟ್ವಿ. ಅಲ್ಲಿಂದ ಸೀದಾ ಹೊಸ ನರಸೀಪುರ ಗೇಟಿಗೆ ಬಂದ್ವಿ, ಸೊರಕುಂಟೆ ಗೇಟಿಗೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟಿಗೆ ಹೊಡೆದ್ರೆ ಸೀದಾ ರೆಡ್ ಆ್ಯಂಡ್ ಒಂದೇ ಫ್ಯಾಕ್ಟ್ರಿ ಅಂತ ಅಂದರು. ನೋಡಿ, ಇದೇನೆ ಹೊಸ ನರಸೀಪುರ ಇಂಡಸ್ಟ್ರಿಯಲ್ ಏರಿಯಾ. ಯಾರೆಲ್ಲ ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ. ಇಲ್ಲಿಂದ ಹೈವೇ ಪಕ್ಕದಲ್ಲೇ ಇರೋದು. ಬಂಕ್ ಪಕ್ಕದಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ಒಂದೇ ಫುಡ್ ಫ್ಯಾಕ್ಟ್ರಿಗೆ ಹೋಗುತ್ತೆ ರೋಡು, ರೆಡ್ ಆ್ಯಂಡು. ಇಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಕೇಂದ್ರ ಅಂತ ಹಾಕಿದ್ದಾರೆ, ಹೊಸ ನರಸೀಪುರ. ನೋಡಿ ಬರ್ರಿ, ಇಲ್ಲಿಂದ ಹೋಗೋಣ. ಸೀದಾ ರೆಡ್ ಆ್ಯಂಡ್ ಇಲ್ಲಿಂದ ಅಮ್ಮಮ್ಮ ಅಂದರು ಹೈವೇಯಿಂದ ಒಂದು 3 ಕಿಲೋಮೀಟ್ರ್ ಆಯ್ತದೆ ಗುರು. ಸೀದಾ ಹೋಗಿ ಹೋಗಿ ಕೇಳಿ ಗುರು. ಫಸ್ಟ್ನೇ ಗೇಟಲ್ಲಿ ಬಿಡಲ್ಲ ಅಂತ ಅಂದು ತಿರುಗಿ ಸೆಕೆಂಡ್ನೇ ಗೇಟಿಗೆ ಬಂದ್ವಿ ಕೆಳಗಡೆಗೆ. ಇದು ನೋಡಿ ಸೆಕೆಂಡ್ನೇ ಗೇಟು. ತಿರ್ಗಾ ನಮ್ಮ ಅವ್ರು ಹೋಗಿ DL ಅದೆಲ್ಲ ಕೊಟ್ಟು ಎಂಟ್ರಿ ಮಾಡ್ಸೋಕೆ ಹೋದ್ರು. ನಾನು ಕೆಳಗಡೆ ನಿಂತ್ಕೊಂಡಂಗೆ ವೀಡಿಯೋ ಮಾಡ್ಕೊಂಡೆ ಗಾಡಿ ಇದೆಲ್ಲ ವೀಡಿಯೋ ಮಾಡ್ಕೊಂಡು. ಮತ್ತೆ ನಮ್ಮ ಅವ್ರು ಬಂದರು ಗುರು. ಬಂದುಬಿಟ್ಟು ಗಾಡಿನ ಹಂಗೆ ರಿವರ್ಸ್ ತಗೊಂಡು ಕಾಟ ಮಾಡ್ಸಪ್ಪ ಅಂತ ಅಂದರು. ಕಾಟಕ್ಕೆ ಬಿಡೋಕ್ಕೆ ರಿವರ್ಸ್ ತಗೊತಾ ಇದ್ದಾರೆ. ನೋಡಿ, ಈ ಗಾಡಿ ಕ್ಲೀನರು ಇನ್ನು ನಿಂತ್ಕೊಂಡು ಕರಿತಾ ಇದ್ದಾನೆ. ಯಾಕಂದರೆ ಗಾಡಿಗಳು ಬರ್ತಾಯಿದ್ದಾವೆ ಗೇಟಲ್ಲಿ ಪಾಸ್ ಆಗೋಕ್ಕೆ. ನಮ್ಮ ಮಾವರು ಹತ್ತಿದ್ದಾರೆ ಗಾಡಿ ಒಳಗಡೆಗೆ. ಈಗ ಗಾಡಿನ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬೇಕು. ನೋಡಿ, ಈಗ ಹೋಯ್ತೈತೆ ಗಾಡಿ. ನೋಡಿ, ಗಾಡಿಗಳೆಲ್ಲ ಇಲ್ಲೇ ಹೋಗೋದು. ದೊಡ್ಡ ಗಾಡಿ ಏನಂದ್ರೆ ಭಾಳ ರಿಸ್ಕ್ ಗುರು. ನೋಡಿ, ಗಾಡಿ ರಿವರ್ಸ್ ಹೋಗ್ತಾ ಇದೆ. ಹಂಗೆ ನೋಡಿ ರಿವರ್ಸ್ ತಗೊಂಡು ಗಾಡಿ ಮತ್ತೆ ಫ್ಯಾಕ್ಟ್ರಿ ಒಳಗಡೆಗೆ ಹೊಡಿತಾ ಇದ್ದಾರೆ. ಹೊಡೆದ್ಬಿಟ್ಟು ಅಲ್ಲಿ ಕಾಟ ಮಾಡಿಸ್ಬಿಟ್ಟು ತಿರ್ಗಾ ಅಮ್ಮಮ್ಮ ಅಂದರೆ ತಿರ್ಗಾ ಫ್ಯಾಕ್ಟ್ರಿ ಒಳಗಡೆನೂ ರೆಡ್ ಹ್ಯಾಂಡ್ ಹೋಗೋಗ್ರು. ಅಲ್ಲಿ ನೋಡಬೇಕು, ಹೋಗ್ಬಿಟ್ಟು ಎಷ್ಟು ಗಾಡಿ ಇದ್ದಾವೆ ಅಂತ ಹೇಳ್ಬಿಟ್ಟು ಸೀರಿಯಲ್ ಹಾಕಬೇಕು. ಸೀರಿಯಲ್ ಹಾಕಿ ಖಾಲಿ ಮಾಡಬೇಕು. ಡೈರೆಕ್ಟ್ ಹೋಗ್ತಿದ್ದಂಗೆ ಖಾಲಿ ಮಾಡಲ್ಲ ಭತ್ತನ. ಯಾರೇ ಬಂದರೂ ಬಂದು ಸೀರಿಯಲ್ ಹಾಕೋಗಿ. ಯಾಕಂದರೆ ಅವರು ಬಿಲ್ ಇಸ್ಕೊಂಡು ಎಂಟ್ರಿ ಮಾಡಿಸ್ಕೊಂಡಿರ್ತಾರೆ, ಫೋನ್ ನಂಬರು ಫೋನ್ ಮಾಡ್ತಾರೆ. ಅವಾಗ ಬಂದು ಬೇಕಾದ್ರೆ ಖಾಲಿ ಮಾಡ್ಬೋದು. ಸುಮ್ಮನೆ ಗಾಡಿಗಳು ಇದೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ಕೊಂಡ್ರೆ ಗಾಡಿಗಳು ಖಾಲಿ ಆಗೋಲ್ಲ. ಅದಕ್ಕೋಸ್ಕರ ತಮ್ಮಂದಿ ಸೀರಿಯಲ್ಲಿಗೆ ಬಿಟ್ಟೋದ್ರೆ ಫೋನ್ ಮಾಡ್ತಾರೋ ಗಾಡಿ ಖಾಲಿ ಆಯ್ತದೆ. ನೋಡಿ, ಇಲ್ಲೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಹೋಯ್ತಾ ಇದ್ವಿ ಒಳಗಡೆಗೆ. ನೋಡಿ, ಇದು ಹೆಂಗೈತೆ, ಮೇನ್ ರೋಡ್ ಇದ್ದಂಗೆ ಐತೆ ಗುರು. ಇದು ಮಮ್ಮ ಅಂದರೆ ಗೇಟಿಂದ 2 ಕಿಲೋಮೀಟ್ರ್ ಒಳಗಡೆಗೆ ಬಂದ್ವಿ. ನೋಡಿ, ಇಲ್ಲಿ ಬಂದರೆ ಗಾಡಿಗಳು 1 2 3 4 ಗಾಡಿ. ನಮ್ಮದು 5ನೇ ಗಾಡಿ. ನಮ್ಮ ಮಾವರು ಹೋದ್ರು ಬಿಲ್ ತಗೊಂಡು. ಯಾಕಂದರೆ ಅಲ್ಲಿ ಅನ್ಲೋಡ್ ಮಾಡೋ ಎಂಟ್ರಿ ಮಾಡಿಸ್ಬೇಕು. ತಿರ್ಗಾ ಬಿಲ್ಲಲ್ಲಿ ಕೊಟ್ಟು ಬಂದರೆ ಅವರೇ ಫೋನ್ ಮಾಡ್ತಾರೆ. ನನಗೆ ಗಾಡಿ ಹತ್ರ ವೀಡಿಯೋ ಮಾಡ್ಕೊಂಡು ಬಂದೆ ಗುರು. ಇನ್ನು ಗಾಡಿ ಸ್ಟಾರ್ಟಿಂಗಾಗೇ ಇತ್ತು. ಯಾರೆಲ್ಲ 16 ವೀಲ್ದು ಇಂಜನ್ ಸೌಂಡ್ ಕೇಳಿಲ್ಲ ನೋಡಿ, ಬೇಕಾರೆ ಕೇಳಿಸ್ತೀನಿ ಮೊಬೈಲಲ್ಲೇ ಯಾವ ಥರ ಇಂಜನ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೋಡಿ, ಇದೆ ಇಂಜನ್ನು. ಇದು ಯಾವ ಮಾಡಲ್ ಗಾಡಿ ಅಂದರೆ 22 ಮಾಡಲ್ ಗುರು. 22 ಮಾಡಲ್ಗೆಲ್ಲ ಇದೇ ಥರ ಇಂಜನ್ ಬಂದಿರೋದು. ಯಾವ ಥರ ಇದೆ ಇಂಜನ್ ಕಮೆಂಟ್ ಮಾಡಿ. ನಿಮ್ಮವೆಲ್ಲ ಯಾವ ಮಾಡಲೋ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಗಾಡಿಯೆಲ್ಲ ಹಾಕ್ಬಿಟ್ಟು ಕ್ಲೀನರ್ನಲ್ಲೇ ಇರಿಸ್ಬೇಕಾಯ್ತಲ್ಲ ಗುರು. ಹಂಗೆ ಊಟ ಮಾಡಿಸ್ಬಿಟ್ಟು ಅವನು ಬಿಟ್ಟು ನಾವು ಆಟೋದಾಗ ಸೀದಾ ಸೊರಕುಂಟೆ ಗೇಟಿಗೆ ಬಂದ್ವಿ. ಸೊರಕುಂಟೆ ಗೇಟಿಂದ ನಮ್ಮ ಅವ್ರ ಫ್ರೆಂಡಿನ ಟಿಪ್ಪರ್ ಬಂತು, ಭಾರತ್ ಬೆನ್ಸು. ಅಲ್ಲಿಂದ ಅವ್ರ ಗಾಡಿಯಲ್ಲಿ ಹತ್ಕೊಂಡು ಸೀದಾ ನಮ್ಮೂರು ಬೈಪಾಸಿಗೆ ಬಂದ್ವಿ ಗುರು. ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.